ನಮ್ಮ ಗಾಡಿಯಲ್ಲಿ ಒಂದು ಇಂಡಿಕೇಶನ್ ಬರುತ್ತೆ. ಇಂಡಿಕೇಶನ್ ಏನಪ್ಪ ಅಂದರೆ ಟ್ರಿಪ್ ಎಫ್ ಬಗ್ಗೆ. ಈ ವಿಡಿಯೋನ ಸೇವ್ ಮಾಡ್ಕೊಳ್ಳಿ, ನಿಮಗೆ ಹೆಲ್ಪ್ಫುಲ್ ಆಗುತ್ತೆ. ಟ್ರಿಪ್ ಎಫ್ ಯಾವಾಗ ಸ್ಟಾರ್ಟ್ ಆಗುತ್ತಪ್ಪ ಅಂದರೆ 3-4 ಲೀಟ್ರ್ ಉಳಿದಿರುತ್ತೆ ಟ್ಯಾಂಕ್ ಒಳಗೆ, ಇಲ್ಲಾಂದರೆ ಬ್ಲಿಂಕ್ ಹೊಡಿತಾ ಇರುತ್ತೆ ಮೀಟ್ರ್ ಒಳಗೆ, ಅವಾಗ ಮಾತ್ರ ಟ್ರಿಪ್ ಎಫ್ ಸ್ಟಾರ್ಟ್ ಆಗುತ್ತೆ. ಪೂರ್ಣ ಮಾಹಿತಿ ಒಂದೇ ವಿಡಿಯೋ ಒಳಗೆ ಕೊಡೋಕ್ಕಾಗಲ್ಲ. ಟು ಬಿ ಕಂಟಿನ್ಯೂ ನೆಕ್ಸ್ಟ್ ಪಾರ್ಟ್ ನಮ್ಮ ಪೇಜಿಗೆ ಫಾಲೋ ಮಾಡಿ. ಟ್ರಿಪ್ ಎಫ್ ಪಾರ್ಟ್ 2. ಹಲೋ ಎವ್ರಿವನ್, ನಮಸ್ಕಾರ ಎಲ್ಲರಿಗೂ. ಟ್ರಿಪ್ ಎಫ್ ಅನ್ನೋದು ಯಾವ ಗಾಡಿಯಲ್ಲಿ ಬರುತ್ತೆ ಅಂದರೆ ರಿಬಾನ್ ಕ್ಲಾಸಿಕಲ್ಲಿ ಬರುತ್ತೆ, ಎಂಟರಲ್ಲಿ ಬರುತ್ತೆ, ಹಿಮಾಲಯನ್ 410C ಮತ್ತು 450ದಲ್ಲಿ ಬರುತ್ತೆ, ಮೀಟರ್ 350ಯಲ್ಲಿ ಬರುತ್ತೆ. ಈ ವಿಡಿಯೋನ ಸೇವ್ ಮಾಡ್ಕೊಳ್ಳಿ, ನಿಮಗೆ ಹೆಲ್ಪ್ಫುಲ್ ಆಗುತ್ತೆ. ಟ್ರಿಪ್ ಎಫ್ ಅನ್ನೋದು ಯಾವಾಗ ಬರುತ್ತಪ್ಪ ಅಂದರೆ ಲೋ ಫ್ಯೂಲ್ ಇಂಡಿಕೇಶನ್ ಅಂತಾರೆ. ಯಾವಾಗ ನಿಮ್ಮ ಗಾಡಿಯಲ್ಲಿ ಲೋ ಫ್ಯೂಲ್ ಆಗುತ್ತೋ ಅವಾಗ ಬರುತ್ತೆ. ಟ್ರಿಪ್ ಎಫ್ ಅನ್ನೋದು ಒಂದು ರಿಸರ್ವ್ ಇಂಡಿಕೇಶನ್. ಅದು ನಿಮ್ಮ BS3 ಮತ್ತು BS4 ಗಾಡಿಗಳಲ್ಲಿ ಆನ್ ರಿಸರ್ವ್ ನಾಬ್ ಇತ್ತು, ಇದ್ರ ಒಳಗೆ ಡಿಜಿಟಲ್ ರಿಸರ್ವ್ ಅಂತ ತೋರಿಸುತ್ತೆ. ಅದು ಏನಪ್ಪಾ ಅಂದ್ರೆ ಟ್ರಿಪ್ ಎಫ್ ಅಂತ. ಟ್ರಿಪ್ ಎಫ್ ಬಂದ ತಕ್ಷಣನೇ ಫ್ಯೂಲ್ನ ಕಸ್ಕೊಳ್ಳಿ, ಇಲ್ಲಾಂದ್ರೆ ನಿಮ್ಮ ಗಾಡಿಯಲ್ಲಿರುವ ಫ್ಯೂಲ್ ಪಂಪ್ ಹಾಳಾಗೋ ಚಾನ್ಸಸ್ ಇರುತ್ತೆ ಫ್ಯೂಚರಲ್ಲಿ. ಇದು ಟ್ರಿಪ್ ಎಫ್ ಅನ್ನೋದು ಸಣ್ಣ ಪುಟ್ಟ ಗೊತ್ತಿರಬೇಕು. ಇನ್ನು ಇನ್ಫಾರ್ಮೇಶನ್ ವಿಡಿಯೋ ಬೇಕಂದ್ರೆ ರಾಯಲ್ ಎನ್ಫೀಲ್ಡ್ ಬಗ್ಗೆ ನಮ್ಮ ಪೇಜಿಗೆ ಫಾಲೋ ಮಾಡಿ. ಟ್ರಿಪ್ ಎಫ್ ಪಾರ್ಟ್ 3 ಬರುತ್ತೆ. ಟ್ರಿಪ್ ಎಫ್ ಪಾರ್ಟ್ 3 1-2 ಪಾಯಿಂಟ್ಸ್ ಇದೆ, ಇದನ್ನ ನೋಟ್ ಮಾಡ್ಕೊಳ್ಳಿ, ಇಲ್ಲಾಂದ್ರೆ ಈ ವಿಡಿಯೋನ ಸೇವ್ ಮಾಡ್ಕೊಳ್ಳಿ, ನಿಮ್ಗೆ ಹೆಲ್ಪ್ಫುಲ್ ಆಗುತ್ತೆ. ಮೊದಲನೇ ಪಾಯಿಂಟ್ ಬಂದ್ಬಿಟ್ಟು, ಟ್ರಿಪ್ ಎಫ್ ಬಂದಾಗ ನೀವು 1-5 ಲೀಟರ್ ಪೆಟ್ರೋಲ್ ಹಾಕ್ಸಿದ್ರೆ ಟ್ರಿಪ್ ಎಫ್ ಹೋಗಲ್ಲ. ನೀವು ಮಿನಿಮಮ್ ಇಂದ್ರ 4-5 ಲೀಟರ್ ಪೆಟ್ರೋಲ್ನ ಹಾಕಿಸ್ಬೇಕು, ಅವಾಗೆ ಟ್ರಿಪ್ ಎಫ್ ಹೋಗೋದು. ಎರಡನೇ ಪಾಯಿಂಟ್ ಬಂದ್ಬಿಟ್ಟು ಏನಪ್ಪಾ ಅಂದ್ರೆ ಪೆಟ್ರೋಲ್ ಹಾಕ್ಸಿದ್ರು ಟ್ರಿಪ್ ಎಫ್ ಇಂಡಿಕೇಶನ್ ಹೋಗ್ತಾ ಇರಲ್ಲ. ಯಾಕಪ್ಪ ಹೋಗಲ್ಲ ಅಂದ್ರೆ ನೀವು ಪೆಟ್ರೋಲ್ನ ಸ್ವಲ್ಪ ಕಮ್ಮಿ ಹಾಕಿಸ್ತೀರಾ. ಪೆಟ್ರೋಲ್ ಮಿನಿಮಮ್ ಅಂದ್ರೂ 4-5 ಲೀಟರ್ ಪೆಟ್ರೋಲ್ ಹಾಕಿಸ್ಬೇಕು. ನೀವು ಈ ಮೀಟರ್ ಒಳಗೆ ನೋಡ್ಬೋದು, ಟ್ರಿಪ್ ಎಫ್ಗೆ 259 ಕಿಲೋಮೀಟರ್ ಗಾಡಿ ಓಡಿದೆ. ಇದು ಏನಪ್ಪಾ ಆಗಿದೆ ಅಂದ್ರೆ ಪೆಟ್ರೋಲ್ನ ರಿಸರ್ವ್ ಬಂದ ತಕ್ಷಣ ಏನ್ ಮಾಡಿದ್ದಾರೆ ಅಂದ್ರೆ 2 ಲೀಟರ್ 3 ಲೀಟರ್ ಪೆಟ್ರೋಲ್ನ ಹಾಕ್ಸಿದ್ದಾರೆ. ನೀವು ಈ ತರ ಹಾಕಿಸ್ಬಾರ್ದು, ಮಿನಿಮಮ್ 4-5 ಲೀಟರ್ ಪೆಟ್ರೋಲ್ ಹಾಕಿಸ್ಬೇಕು, ಅವಾಗೆ ಇನ್ನು ಇನ್ಫಾರ್ಮೇಶನ್ ವಿಡಿಯೋ ಬೇಕಂದ್ರೆ ನಮ್ಮ ಪೇಜಿಗೆ ಫಾಲೋ ಮಾಡಿ.